ಎಲ್ಲರಿಗೆ ನಮಸ್ಕಾರ. ಚುಕ್ಕೂಸ್ ವ್ಲಾಗದ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಮಾಡೋಕ್ಕೆ ಹೋಗೋದು ಸ್ಪೆಷಲ್ ಆಗಿರೋ ಒಂದು ಸ್ವೀಟ್ಸ್. ಕ್ರಿಸ್ಮಸ್ ಟೈಮಲ್ಲೇ ನಮ್ಮ ಮನೆಯಲ್ಲೆಲ್ಲ ಮಾಡೋದು ಕುಲ್ಕುಲ್ ಅಂದರು ಸ್ನ್ಯಾಕ್ಸ್. ಇದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಹೆಂಗೆ ಮಾಡ್ತೀವಿ ಅಂತ. ಬಟ್ ನಾನು ವೆರೈಟಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕೆ ನಾನು ಮತ್ತು ಇನ್ನೂ ಏನು ಸ್ಪೆಷಲ್ ಅಂದರೆ ಇದು ನಮಗೆ ಮನೆಯಲ್ಲಿ ಡಯಾಬಿಟಿಕ್ ಇರೋರಿಗೆ, ಶುಗರ್ ಇರೋರಿಗೆ ಎಲ್ಲ ತಿನ್ನೋ ಥರ, ಮತ್ತು ಮಕ್ಕಳಿಗೆ ಎಲ್ಲ ತುಂಬ ಇಷ್ಟ ಆಗೋ ಥರ ಡಿಫ್ರೆಂಟಾಗಿ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ಇದಕ್ಕೆ ನಾನು ಒಂದು 2 ಕಪ್ ಮೈದಾ ಹಾಕ್ತಾಯಿದ್ದೀವಿ. ಅದು ನಾನು ಹಾಫ್ ಕಪ್ದು ತಗೊಂಡು ಅದಕ್ಕೆ 4 ಸಲ ಹಾಕಿರೋದು. 2 ಕಪ್ ಮೈದಾ ಹಾಕಿ ಅದಾಗಿ ಮೇಲೆ ನಾನು ತಗೊಳ್ಳೋದು ಒಂದು 1/4 ಕಪ್, ಇಲ್ಲಾಂದರೆ 1/4 ಕಪ್ ರವೆ ತಗೊಳ್ತಾ ಇದ್ದೀವಿ. ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಅದಾಗಿ ಮೇಲೆ ಒಂದು 2 ಟೇಬಲ್ ಸ್ಪೂನ್ ಶುಗರ್, ಅದು ಪೌಡರ್ ಶುಗರ್ ನಾನು ಹಾಕೋದು, ಇಲ್ಲಾಂದರೆ ಅದು ಗಟ್ಟಿಯಾಗಿ ಬರುತ್ತೆ, ತರಿ ಬರುತ್ತೆ. ಅದಕ್ಕೆ ಪೌಡರ್ ಶುಗರ್ 2 ಟೇಬಲ್ ಸ್ಪೂನ್, ಮತ್ತು ಒಂದು 1/4 ಟೀ ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀವಿ. ಅದಾಗಿ ಮೇಲೆ ನಾವು ಹಾಕೋದು ಬೇಕಿಂಗ್ ಸೋಡಾ ಇಲ್ಲಾಂದರೆ ಬೇಕಿಂಗ್ ಪೌಡ್ರ್, ಅದು ಒಂದು 1/4 ಟೀ ಸ್ಪೂನ್, ಜಾಸ್ತಿ ಹಾಕೋಂಗಿಲ್ಲ. ಅದಾಗಿ ಮೇಲೆ ನಾವು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಏನಕ್ಕೆ ಅಂದರೆ ನಾವು ಹಾಕಿದ್ದು ಶುಗರು, ಸಾಲ್ಟು ಎಲ್ಲ ಕಡೆ ಚೆನ್ನಾಗಿ ಒಂದೇ ಕಡೆ ಎಲ್ಲ ಚೆನ್ನಾಗಿ ಟೇಸ್ಟ್ ಆಗೋಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಇದಾಗಿ ಮೇಲೆ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಗೀ ಹಾಕ್ತಾಯಿದ್ದೀವಿ. ಗೀ ನಾನದು ಬಿಸಿ ಮಾಡಿದೆ, ಯಾಕೆಂದರೆ ಗಟ್ಟಿಯಾಗಿ ಬರುತ್ತೆ, ಆವಾಗ ಚೆನ್ನಾಗಿ ನೀರಾಗಿ ಬಂದು ಇದು ಹಾಕಿ ಮೇಲೆ ನಾವು ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಗೀ ಆಗಿರೋ ಕಡೆ ಎಲ್ಲ ಒಂದು ಗಟ್ಟಿಯಾಗಿ ಸ್ಟಿಕ್ ಆಗಿ ಬರುತ್ತೆ. ಅದಕ್ಕೆ ಚೆನ್ನಾಗಿ ನಾನು ಫಿಂಗರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾಗಿ ಮೇಲೆ ನಾವು ಹಾಕಿರೋದು ಚೆನ್ನಾಗಿ ಬೀಟ್ ಮಾಡಿರೋ ಒಂದು ಎಗ್, ಅದು ಚೆನ್ನಾಗಿ ಬೀಟ್ ಮಾಡಿದ ಎಗ್, ಅದಕ್ಕೆ ಅದು ಹಾಕಿ ಮೇಲೆ ನಾನು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀವಿ. ನಿಮಗೆ ನೋಡ್ಬೋದು ಅದು ಸ್ವಲ್ಪ ಸ್ಟಿಕ್ಕಿ ಥರ ಆಗಿಬಿಟ್ಟಿದೆ ಇವಾಗ. ಅದಕ್ಕೆ ನಾನು ಸ್ವಲ್ಪ ನೇರ ತಗೊಂಡು ಅದು ಮಿಕ್ಸ್ ಮಾಡ್ತಾ ಇತ್ತು. ಇದಾಗಿ ಮೇಲೆ ನಾವು ಹಾಕೋದು ಮೇಯ್ನ್ ಥಿಂಗ್ಸ್, ನಮ್ಮದು ಒಂದು 1/2 ಕಪ್ ಕೋಕೋನಟ್ ಮಿಲ್ಕ್, നല്ല ಚೆನ್ನಾಗಿ ತಿಕ್ಕಾಗಿರೋದು ಮಿಲ್ಕ್. ಇದು 1/2 ಕಪ್ ತಗೊಂಡು ನಾವು ಫುಲ್ಲು ಹಾಕ್ತಾಯಿದ್ದೀವಿ. ಬಟ್ ನಾನು ಏನಂದರೆ ಸ್ಟಾರ್ಟಿಂಗಲ್ಲಿ ಫುಲ್ ಹಾಕ್ತಾಯಿಲ್ಲ, ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಚಪಾತಿ ಹಿಟ್ಟು ನಾವು ಹೆಂಗೆ ಮಾಡೋದು ಹಂಗೆ ಥರ ಮಾಡಿ ಇಡ್ತಾಯಿದ್ದೀವಿ. ಫುಲ್ ಯೂಸ್ ಮಾಡಿದ್ದೀನಿ ಇದರಲ್ಲಿ 1/2 ಕಪ್. ಅದಾಗಿ ಮೇಲೆ ನಾವು ಇದು ಸ್ವಲ್ಪ ಒಂದು 30 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಇಡಬೇಕು. ಕ್ಲೋಸ್ ಮಾಡಿ ಇಟ್ಟಿದೆ. ಓಪನ್ ಮಾಡಿ ನೋಡೋಣ ಇವಾಗ ಹೆಂಗಿದೆ ಅಂತ. ನೋಡ್ಬೋದು ಚೆನ್ನಾಗಿ ಸಾಫ್ಟಾಗಿದೆ, ಚಪಾತಿ ಎಲ್ಲ ಹೆಂಗೆ ಬರುತ್ತೆ ಹಂಗೆ. ಸೊ ಇದು ನಾವು ಇವಾಗ ಶೇಪ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನಾವು ಏನು ಮಾಡಬೇಕು ಅಂದರೆ ಒಂದು ಚಿಕ್ಕ ಸ್ಮಾಲ್ ಮಾಡಿ ಅದೊಂದು ಫೋರ್ಕ್ ತಗೊಂಡು ಅದರಲ್ಲಿ ಸ್ವಲ್ಪ ಗೀ ಹಾಕ್ಬಿಟ್ಟು ನಾವು ಈ ಥರ ರೋಲ್ ಮಾಡಿ ತಗೊಳ್ತಾ ಇದ್ದೀವಿ. ಆವಾಗ ನಾವು ನೋಡ್ಬೋದು, ನಿಮಗೆ ಆ ಶೇಪೆಲ್ಲ ಚೆನ್ನಾಗಿ ಬಂದಿರೋದು ನೋಡ್ಬೋದು. ಇನ್ನೊಂದು ಶೇಪ್ ನಾವಿದು ಚಪಾತಿ ಥರ ಮಾಡಿಬಿಟ್ಟು ಸ್ಕ್ವೇರಲ್ಲಿ ಕಟ್ ಮಾಡಿ ಅದು ಈ ಶೇಪಲ್ಲಿ ತಗೊಳ್ತಾ ಇದ್ದೀವಿ. ನಿಮಗೆ ನೋಡಿದೆ ಅಂದರೆ ಹೆಂಗೆ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ನನಗೆ ಈ ಶೇಪ್ ಹೆಂಗೆ ಗೊತ್ತಿಲ್ಲ ಹೇಳೋಕ್ಕೆ, ಬಟ್ ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ ಎಲ್ಲ ಆಗಿ ಮೇಲೆ. ಸೊ ನಾನು ಇರೋದು ಫುಲ್ ಮಾಡಿದ್ದೀವಿ. ಇದಾಗಿ ಮೇಲೆ ನಾವು ಇದು ಫ್ರೈ ಮಾಡಬೇಕು. ಅದಕ್ಕೆ ಒಂದು ಪಾನಲ್ಲಿ ಆಯಿಲ್ ಹಾಕಿ ಬಿಸಿ ಆಗಿರೋ ಆಯಿಲಿಗೆ ನಾವು ಇದೆಲ್ಲ ಹಾಕಬೇಕು. ಮೇಯ್ನಾಗಿ ನಾವು ಸ್ಲೋ ಹಾಕಕ್ಕೆ ಹೋಗಬಾರ್ದು, ಎಲ್ಲ ಬೇಗ ಹಾಕೋಕ್ಕೆ ಟ್ರೈ ಮಾಡಬೇಕು, ಇಲ್ಲಾಂದರೆ ಎಲ್ಲರದು ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆಂಟ್ ಆಗಿಬಿಡುತ್ತೆ. ಇವಾಗಿದೆ ನಮ್ಗೆ ಒಂದು ರೆಡಿ ಆಗಿರೋದು ಕುಲ್ಕುಲ್, ಇದು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದೇ ನಾನು 2 ಶೇಪು ಸ್ವಲ್ಪ ಮಾಡಿದೆ, ಫುಲ್ ಮಾಡ್ತೀನಿ ಇವಾಗ ತೋರಿಸೋದು. ನಾನು ಹೇಳಿದ್ದು ನಿಮಗೆ ಡಿಫ್ರೆಂಟಾಗಿ ಒಂದು ಡಿಫ್ರೆಂಟ್ ಸ್ಟೈಲ್ ತೋರಿಸಿದೆ. ಇದೇನೆಂದರೆ ನಾವು 1 ಕಪ್ ಶುಗರಲ್ಲಿ ಒಂದು 1/3 ಕಪ್ ನೀರು ಹಾಕಿ ಚೆನ್ನಾಗಿ ಸ್ಟಿಕ್ಕಿ ಆಗಿ ಥರ ಇದು ಮಾಡಿದೆ. ಇದೇ ಒಂದು ಎಕ್ಸ್ಟ್ರಾ ಸ್ಟೆಪ್. ಇದು ಮಾಡಿಲ್ಲ ಅಂದ್ರೆ ನಮಗೆ ಡಯಾಬಿಟಿಕ್ ಇರೋರಿಗೆಲ್ಲ ತಿನ್ಬೋದು, ಅಂದರೆ ಅದು ಶುಗರ್ ಜಾಸ್ತಿ ಇರಲ್ಲ. ನಾನು ಖಂಡಿತ ಹೇಳ್ತೀನಿ, ನಿಮಗೆಲ್ಲರೂ ತಿನ್ಬೋದು. ಈ ಥರ ಹಾಕಿ ಕೊಟ್ಟಿದೆಯಿಂದ ಮಕ್ಕಳಿಗೆ ಮತ್ತು ಶುಗರ್ ಇಷ್ಟ ಇರೋರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೋಡ್ಬೋದು ಇದು ಹಣ್ಣಾಗಲ್ಲ, ಇನ್ನೊಂದು ಸ್ಟಿಕ್ ಆಗಲ್ಲ. ನೋಡೋದು ಡ್ರೈ ಆಗಿ ಮೇಲೆ ಚೆನ್ನಾಗಿ ಬರುತ್ತೆ. ನೀರಾಗಿರೋ ಟೈಮಲ್ಲಿ ಎಲ್ಲ ಡ್ರೈ ಆಗಿ ಮೇಲೆ ಚೆನ್ನಾಗಿ ಬರುತ್ತೆ. ಸೊ ನೀವೆಲ್ಲ ಟ್ರೈ ಮಾಡಿ ನೋಡೋಕ್ಕೂ ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮದು ಚಾನಲ್ ಸಪೋರ್ಟ್ ಮಾಡಬೇಕು. ಲಾಸ್ಟ್ ವೀಡಿಯೋ ಸಪೋರ್ಟ್ ಮಾಡಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಬೇಕು. ನಾನು ಏನಾದರೂ ತಪ್ಪಾದರೆ ಮಾತಾಡ್ತಾ ಇದೆ ಅಂದರೆ ನೀವು ನಮ್ಮನ್ನೇ ಕಮೆಂಟಲ್ಲಿ ತಿಳಿಸ್ಕೋಬೇಕು. ಸೊ ಎಲ್ಲರಿಗೆ ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು.